ಸೊ ಐ ಥಿಂಕ್ ಆ ಕಡೆಯಿಂದ ಬಂದು ಡಿವೈಡರಿಗೆ ಹೊಡೆದು ಈ ಕಡೆ ಬಂದುಬಿಟ್ಟಿದ್ದಾನೆ. ಟಿಂಬರ್ ತುಂಬಿರೋ ಲಾರಿ. ನಾನು ಹೇಳಿಲ್ವಾ, ಹಿರಿಯೂರ ಮೇಲೆ ಹೋದರೂ ನಿಮಗೆ 170 ಕಿಲೋಮೀಟರ್ ಹೈವೇ ಔಟ್ ಆಫ್ 450 ಕಿಲೋಮೀಟರ್. 170 ಕಿಲೋಮೀಟರ್ ಹೈವೇ. ಈ ಕಡೆ ಬಂದರೆ ಚನ್ನರಾಯಪಟ್ಟಣ ಮೇಲೆ ಬಂದರೆ ಅಪ್ ಟು ಚನ್ನರಾಯಪಟ್ಟಣ ತನಕ ನಿಮಗೆ ಹೈವೇ 160 ಕಿಲೋಮೀಟರ್ ಹೈವೇ. ಏನು ಗೊತ್ತಾ, ಲೈಫಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ ಸೊ ನಮ್ಮ ಥರ ಮೋಟೋ ವ್ಲಾಗರ್ಸ್ ವೀಡಿಯೋಸ್ ನೋಡಿ, ಅದರ್ವೈಸ್ ನಮ್ಮ ಥರ ಟ್ರಾವೆಲ್ ಮಾಡಿ. ದಟ್ಸ್ ಇಟ್. ಈ ಥರ ವ್ಯೂಗಳು ಎಲ್ಲಿ ಸಿಗುತ್ತೆ ಇವರು? ಓ ಮೈ ಗಾಡ್. ಅಲ್ಲಿ ಶಿವಮೊಗ್ಗ ಒಳ್ಳೆ ಮೈಸೂರು ಫೀಲ್ ಕೊಡ್ತಾ ಇದೆ ನನಗೆ. ಸೊ ಮೈಸೂರಲ್ಲೆಲ್ಲ ಸೊ ಔಟ್ಸ್ಕರ್ಟ್ಸಲ್ಲಿ ಇದೇ ಥರ ರೋಡ್ಗಳಿದ್ದಾವೆ. ಸಕ್ಕತ್ತಾಗಿದೆ ಗುರು. ಸಾಗ ಹೋಗೋ ರೂಟು ಅಲ್ಟಿಮೇಟ್. ಅದೇ ಹೇಳಿದ್ನಲ್ಲ, ಬೆಂಗಳೂರು ಆ ಕಡೆ ಎಲ್ಲ ನಮಗೆ ಬಿಲ್ಡಿಂಗ್ಗಳು ನೋಡಿ 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 ಬೇಜಾರಾಗ್ಬಿಟ್ಟಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ಅನಿಸುತ್ತೆ. ಐ ಥಿಂಕ್ ತುಂಬ ಟೈಮ್ ಆಯಿತು ರೈಡ್ ಹೋಗಿದೆ. ಸೊ ಅನ್ಪ್ಲ್ಯಾನ್ಡ್ ಆಗಿ ಒಂದು ರೈಡ್ ಪ್ಲ್ಯಾನ್ ಆಗಿದೆ. ಸೊ ಇಟ್ಸ್ ನಾಟ್ ಅ ಪ್ಲ್ಯಾನ್ಡ್. ಸೊ ಬಟ್ ಇವೆಂಚುಲಿ ಐ ಹ್ಯಾವ್ ಟು ಗೋ. ಐ ಥಿಂಕ್ ತಮ್ನೇಲ್ ಟೈಟಲ್ ನೋಡಿ ಗೊತ್ತೇ ಆಗಿರುತ್ತೆ. ಸೊ ಹಿಡಿಂಗ್ ಬ್ಯಾಕ್ ಟು ನೇಟಿವ್ ಕುಂದಾಪುರ. ಸೊ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ದೀನಿ. ಸೊ ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಾನೇನು ಅಂದ್ಕೊಂಡೆ, ನೈಟ್ ರೈಡ್ ಮಾಡೋದು ಬೇಡ, ಸುಮ್ಮನೆ ರಿಸ್ಕು. ಬರೀ 450 ಕಿಲೋಮೀಟ್ರಲ್ಲಿ 170 ಕಿಲೋಮೀಟರ್ ಮಾತ್ರ ಹೈವೇ. ಸೊ ಜನರಿರ್ತಾರೆ. ಸೊ ಮತ್ತುಳಿದೆಲ್ಲ ಸೊ ಫುಲ್ಲಿ ಕಾಡು ಪ್ರದೇಶ. ಸೊ ಹಾಗಾಗಿ ನೈಟಲ್ಲಿ ರೈಡ್ ಮಾಡೋದು ತುಂಬ ಕಷ್ಟ ಅನ್ನೋದಕ್ಕಿಂತ ಐ ಆಮ್ ಯೂಸ್ ಟು ಇಟ್, ಬಟ್ ವೆರಿ ಸ್ಕ್ಯಾರಿ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಫರ್ದರ್. ಸೊ ಹಾಗಾಗಿ ಸೊ ಅರ್ಲಿ ಮಾರ್ನಿಂಗ್ 3 o'clock ಸಮಥಿಂಗ್ ಆಗಿಬಿಟ್ಟಿದೆ ಇವಾಗ. ಸೊ ಎದ್ಬಿಟ್ಟು ಹೊಡ್ತಾ ಇದ್ದೀನಿ. ಬಟ್ ಆ್ಯಸ್ ಯೂಶ್ವಲ್ ಮನೆ ಹತ್ರ ದೇವಸ್ಥಾನ ಇದೆ. ಸೊ ದೇವಸ್ಥಾನದಲ್ಲಿ ಬಂದುಬಿಟ್ಟು ಒಂದು ಕೈ ಮುಗಿದ್ಬಿಟ್ಟು ಸುಗಮವಾಗಿರಲಿ ಪ್ರಯಾಣ ಅಂತ ಆಶೀರ್ವಾದದೊಂದಿಗೆ ಹೊಡ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ಐ ಥಿಂಕ್ ಅಡ್ವೆಂಚರ್ ಆಗಿರುತ್ತೆ ಈ ರೈಡು. ಐ ಥಿಂಕ್ ಬೆಟರ್ ದೆನ್ ಅನ್ಯೂಶ್ವಲ್ ರೂಟ್ ತಗೊತಾ ಇದ್ದೀನಿ. ಹೊಸ ರೂಟ್ಗಳು ಲಿಟ್ಲ್ ಅಡ್ವೆಂಚರ್ ಆಗಿರುತ್ತೆ. ಲೆಟ್ಸ್ ಟ್ರೈ, ಕಮ್ ಆನ್. ಅಂದಹಾಗೆ ಇದು ಆ್ಯಕ್ಚುಲಿ ಸಡನ್ ಪ್ಲ್ಯಾನ್. ನನ್ನ ಪ್ಲ್ಯಾನೇ ಇರಲಿಲ್ಲ ಹೋಗೋದು. ಯೂಶ್ವಲಿ ನಾನು ಏನು ಮಾಡ್ತಿದ್ದೆ, ಹಿರಿಯೂರ ಮೇಲೆ ಹೋಗ್ತಾ ಇದ್ದೆ ಶಿವಮೊಗ್ಗಕ್ಕೆ. ಬಟ್ ಈ ಸಲ ಈ ಕಡೆ ಹೋಗೋಣ ಅಂತ ಒನ್ ಆಫ್ ಮೈ ಗುಡ್ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಈ ರೂಟು. ನೋಡೋಣ, ಹೊಸ ರೂಟು, ಗೊತ್ತಿಲ್ಲ ರೋಡ್ ಹೆಂಗಿರುತ್ತೆ ಅಂತ. ವಾವ್, ಬ್ಯೂಟಿಫುಲ್ ರೋಡ್ ಗುರು, ಕ್ರೇಜಿ. ಅದಕ್ಕೆ ಗುರು ಕುಣಿಗಲ್ ಹೈವೇ ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ಏನು ಸಿನಿಕ್ ಆಗಿದೆ. ವಿಸಿಬಿಲಿಟಿ ಇದ್ದರೆ, ಐ ಮೀನ್ ಸನ್ರೈಸ್ ಟೈಮಲ್ಲೆಲ್ಲ ಈ ಥರ ರೈಡ್ ಇದ್ದರೆ ಕ್ರೇಜಿಯಾಗಿರುತ್ತೆ ಈ ರೂಟ್ಗಳಲ್ಲಿ. ಸೈಕ್ ಗುರು, ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಸೊ ಐ ಥಿಂಕ್ ಆ ಕಡೆಯಿಂದ ಬಂದು ಡಿವೈಡರಿಗೆ ಹೊಡೆದು ಈ ಕಡೆ ಬಂದುಬಿಟ್ಟಿದ್ದಾನೆ. ಟಿಂಬರ್ ತುಂಬಿರೋ ಲಾರಿ. ಓ ಮೈ ಗಾಡ್. ನನ್ನ ಪ್ರಕಾರ ಇದು ಕ್ಲಿಯರ್ ಆಗೋಕ್ಕೆ ತುಂಬ ಟೈಮ್ ತೊಗೊಳ್ಳಿ. ಕ್ಲಿಯರ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ? 10 ನಿಮಿಷ. ಒಬ್ಬ ದೇವ, ಇನ್ನೂ 10 ಮಿನಿಟ್ಸ್ ಬೇಕಂತೆ. ಕ್ರೇಜಿ, ಏನೂ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡಲೇಬೇಕು. ಏನೋ ಪುಣ್ಯ ಆಕ್ಸಿಡೆಂಟಲ್ಲಿ ಡ್ರೈವರ್ಸ್ಗೇನು ಆಗಿಲ್ಲ ಅಂತ. ಬಚ್ಚಾವು. ತುಂಬ ರಿಸ್ಕ್ ಗುರು. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ರೋಡಲ್ಲಿ. ಸೊ ಕರೆಂಟ್ಲಿ ಐ ಮೀನ್ ಚನ್ನರಾಯಪಟ್ಟಣ. ಸೊ ಚನ್ನರಾಯಪಟ್ಟಣ ಆಲ್ರೆಡಿ ಕ್ರಾಸ್ ಆಗಿದ್ದೀನಿ. ಸೊ 3:30 ಮನೆ ಬಿಟ್ಟಿದ್ದೀನಿ ಬ್ಯಾಂಗ್ಳೂರು. ಸೊ ಚನ್ನರಾಯಪಟ್ಟಣ ಕ್ರಾಸ್ ಆಗುವಾಗ ಎಷ್ಟಾಯಿತು? 2.5 hour ಬೇಕಾಯ್ತು ನನಗೆ. ಸೊ ಪಿಟ್ ಸ್ಟಾಪ್ ಏನೂ ಜಾಸ್ತಿ ತೊಗೊಂಡಿಲ್ಲ. ಒಂದು ಟೀಗೆ ಒಂದು ಪಿಟ್ ಸ್ಟಾಪ್ ತೊಗೊಂಡಿದ್ದೆ. ಆಮೇಲೆ ಒಂದು 5-10 ನಿಮಿಷ ಆಕ್ಸಿಡೆಂಟ್ ಆಯಿತು, ಅಲ್ಲಿ ನಿಂತ್ಕೊಂಡಿದ್ದೆ. ಬಟ್ ಪರವಾಗಿಲ್ಲ. 6500 RPM ಅಲ್ಲಿ 80 to 85 ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಪ್ರಕಾರ ಪೆಟ್ರೋಲ್ ಸ್ವಲ್ಪ ಕುಡಿತಾ ಇದೆ, ಏನಕ್ಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಯೂಶ್ವಲಿ ವಿ ಓಪನ್ ಆದರೆ ಪೆಟ್ರೋಲ್ ಕುಡಿಯುತ್ತೆ. ಸೊ ಇದು ನನ್ನ ಪ್ರಕಾರ ನಾನು 7000 RPM ಒಳಗಡೆ ಇದ್ದೀನಿ. ನನಗೆ ಪೆಟ್ರೋಲ್ ಕುಡಿತಾ ಇದೆ, ಏನಕ್ಕಂತ ಗೊತ್ತಾಗ್ತಾ ಇಲ್ಲ. ಬಟ್ ನೆಕ್ಸ್ಟ್ ಚೆಕ್ ಮಾಡೋಣ. ಪೆಟ್ರೋಲ್ ಬಂಕ್ ಇದ್ದರೆ ಹಾಕ್ಸ್ಬಿಟ್ಟು ಚೆಕ್ ಮಾಡೋಣ. ಸೊ ಬಾಣಾವಾರ ಫಸ್ಟ್ ಸ್ಟಾಪ್ ಇದ್ದಿದ್ದು, ಐ ಮೀನ್ ಸ್ಟಾಪ್ ಅಲ್ಲ, ಮೈನ್ ಡೆಸ್ಟಿನೇಷನು. ಸೊ ಇವಾಗ ಚನ್ನರಾಯಪಟ್ಟಣ ಇದ್ದಿದ್ದು.
ಸೊ ಇವಾಗ ಅರಸೀಕೆರೆ ಬಾಣಾವರದ ಮೇಲೆ ಹೋಗಬೇಕು. ಇನ್ಮೇಲೆ ಹೈವೇಗಳಿಲ್ಲ. ಸೊ ಎಷ್ಟು ನಾನು ಹೇಳಿಲ್ವಾ, ಹಿರಿಯೂರ ಮೇಲೆ ಹೋದರೂ ನಿಮಗೆ 170 ಕಿಲೋಮೀಟರ್ ಹೈವೇ ಔಟ್ ಆಫ್ 450 ಕಿಲೋಮೀಟರ್, 170 ಕಿಲೋಮೀಟರ್ ಹೈವೇ. ಈ ಕಡೆ ಬಂದರೆ ಚನ್ನರಾಯಪಟ್ಟಣ ಮೇಲೆ ಬಂದರೆ ಅಪ್ ಟು ಚನ್ನರಾಯಪಟ್ಟಣ ತನಕ ನಿಮಗೆ ಹೈವೇ 160 ಕಿಲೋಮೀಟರ್ ಹೈವೇ. ಬಟ್ ಚೆನ್ನಾಗಿದೆ ಇವರು, ಎಲ್ಲ ಕಡೆ ಮಳೆ ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಗ್ರೀನರಿ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಅಂತ, ಬಟ್ ಸಖತ್ತಾಗಿದೆ. ಐ ಆಮ್ ವೆರಿ ಎಕ್ಸೈಟೆಡ್. ಸಖತ್ತಾಗಿದೆ ಇವರು, ರೈಡ್ ಮಾಡೋಕೆ ಮಾತ್ರ ಏನು ಖುಷಿ ಆಗುತ್ತೆ ಅಂದರೆ, ಒಂದು ಟೀ ಬಿದ್ದರೆ ಈ ಟೈಮಲ್ಲಿ ಇವಾಗ, ಓ ಮೈ ಗಾಡ್ ಗುರು, ಸ್ವರ್ಗಕ್ಕೆ ಮೂರೇ ಗೇಣ್ ಅಂತಾರಲ್ಲ ಆ ಥರ ಇದೆ ಗುರು ರೋಡ್ ಇದು. ಓ ಮೈ ಗಾಡ್. ಸೊ ಇವಾಗ ಆಫ್ಟರ್ ಚನ್ನರಾಯಪಟ್ಟಣ, ಸೊ ಅರಸೀಕೆರೆ ಬಾಣಾವರ ರೂಟು, ಶಿವಮೊಗ್ಗ ಇಲ್ಲಿಂದ 140 ಕಿಲೋಮೀಟರ್ ಇದೆ. ಬಟ್ ಪರವಾಗಿಲ್ಲ, ಈ ಥರ ರೂಟ್ ಇದ್ರೆ ಗುರು, ಇಟ್ಸ್ ಇನ್ಫಿನಿಟಿ ರೋಡ್ ಇದ್ರು ಹೋಗ್ತಾನೇ ಇರ್ಬೋದು. ಓ ಮೈ ಗಾಡ್, ಲುಕ್ ಎಟ್ ದಿಸ್ ಬ್ರೋ. ಏನು ಗೊತ್ತಾ, ಲೈಫಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ, ಸೊ ನಮ್ಮ ಥರ ಮೋಟೋ ವ್ಲಾಗರ್ಸ್ ವೀಡಿಯೋಸ್ ನೋಡಿ, ಅದರ್ವೈಸ್ ನಮ್ಮ ಥರ ಟ್ರಾವೆಲ್ ಮಾಡಿ, ದಟ್ಸ್ ಇಟ್. ಈ ಥರ ವ್ಯೂಗಳು ಎಲ್ಲಿ ಸಿಗುತ್ತೆ ಇವರು? ಓ ಮೈ ಗಾಡ್, ಆಸಮ್. ಇಲ್ಲಿ ಟೀ ಅಂಗಡಿ ಎಲ್ಲಿದೆ ಅಣ್ಣ? ಟೀ ಅಂಗಡಿ ಸ್ಟ್ರೈಟ್ ಹೋಗೋ. ಏನೋ ಕೋಳಿ ಜಗಳ ಆಗ್ತಾ ಇದೆ. ಜಗಳ ಅಲ್ಲ, ಏನೋ ಬಿಸ್ನೆಸ್ ನಡೀತಾ ಇದೆ. ದಿಸ್ ಇಸ್ ಬಿಸ್ನೆಸ್ ಬ್ರೋ. ಊರು ಕೋಳಿ, ನಾಟಿ ಕೋಳಿ ಊರು. ಅಬ್ಬಬ್ಬಬ್ಬಬ್ಬ, ಏನು ಗುರು ರೂಟ್ ಇದು, ಹೆವನ್ ಕ್ರೇಜಿ. ಓ ಮೈ ಗಾಡ್. ವಾವ್, ಬ್ಯೂಟಿಫುಲ್. ಏನು ರೂಟ್ ಅವರು ಇದು, ಅನ್ಬಿಲೀವೇಬಲ್. ಸರ್ ಶಿವಮೊಗ್ಗ ಇದ್ರಲ್ಲ, ಇಲ್ಲೆಲ್ಲದು ಹೋಗಲ್ವಾ? ಅದರಲ್ಲೇ ಹೋಗ್ಬೇಕಾ? ಅಲ್ಲಿ ಹೋಗಿ ಹಾಂ ಮೇಲ್ಗಡೆ ಎತ್ತಬೇಕಾ? ಸ್ಟ್ರೈಟ್ ಹೋಗುತ್ತಾ? ಓಕೆ ಥ್ಯಾಂಕ್ ಯು. ಮ್ಯಾಪಲ್ಲೂ ಸ್ವಲ್ಪ ಡಿವಿಯೇಷನ್ ತೋರಿಸ್ತಾ ಇತ್ತು, ನೋಡೋಣ. ಸಖತ್ತಾಗಿದೆ ಇವರು, ಏನು ಸಖತ್ ರೂಟು, ಏನು ನಾನು ಆ್ಯಕ್ಚುಲಿ ಎಲ್ಲದೂ ಫುಟೇಜ್ ಎತ್ಕೊಂಡಿಲ್ಲ. ಓ ಮೈ ಗಾಡ್, ಕ್ರೇಜಿ. ಲುಕ್ ಎಟ್ ದಿಸ್ ಇಸ್ ಆಸಮ್ ಯಾರ್. ಕೆಳಗಡೆ ರೈಲ್ವೆ ಟ್ರ್ಯಾಕು, ಸೊ ಈ ಕಡೆ ಭದ್ರಾವತಿ, ಐ ಥಿಂಕ್ ಈ ಕಡೆ ಅರಸೀಕೆರೆ ಬಾಣಾವರ ಸಮಥಿಂಗ್. ಓ ಮೈ ಗಾಡ್, ಕ್ರೇಜಿ ಆಗಿದೆ ಗುರು ಇದು ಮಾತ್ರ. ಆಸಮ್, ಅನ್ಬಿಲೀವೇಬಲ್. ಓ ಮೈ ಗಾಡ್. ಐ ಥಿಂಕ್ ಈ ವಿಡಿಯೋ ನೋಡಿದವ್ರು ನೆಕ್ಸ್ಟ್ ಬ್ಯಾಂಗ್ಳೂರ್ ಟು ಕುಂದಾಪುರ, ಐ ಮೀನ್ ಕೊಲ್ಲೂರು, ಈ ರೂಟ್ಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಪಕ್ಕ ಈ ರೂಟನ್ನು ಚೂಸ್ ಮಾಡಿ. ಮಾತ್ರ ಕ್ರೇಜಿಯಾಗಿದೆ ಮಾತ್ರ. ಒಂದೇ ಒಂದು ಗಾಡಿ ಬರ್ತಾ ಇಲ್ಲ, ಆರಾಮು. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ಎಷ್ಟು ಸೂಪರ್ಬ್ ಆಗಿದೆ ಗುರು ರೋಡಲ್ಲ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ ಅನ್ಸುತ್ತೆ ಇದು, ಕಡೂರು. ಬಟ್ ಐ ಡೋಂಟ್ ನೋ ಫುಟೇಜಸ್ ಎಲ್ಲ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಏನೋ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರ್ತಾ ಇದೆ. ಅಡಿಕೆ ಹೂಗಳದ್ದು ಅನ್ಸುತ್ತೆ, ಸಿಂಗಾರ್ ಕೊನೆ. ಬಟ್
ಏನು ರೂಟ್ ಗುರು ಇದು, ಹಬ್ಬ. A few moments later. ನಿನ್ನ ಹೆಸರು? ಪೃಥ್ವಿಕಾ. ಎಷ್ಟನೇ ಕ್ಲಾಸು? ಫಸ್ಟ್ ಪಿ ಯುನಾ? ಚೆನ್ನಾಗಿ ಓದಾಯ್ತಾ? ಬರಲಾ? ಬಾಯ್ ಬಾಯ್. ನೋ ಪ್ರಾಬ್ಲಮ್. ಪಾಪ ಡೈಲಿ ಅವನು ಇದೆ ಅಂತ ಹೇಳಿದ್ರೆ ಲಿಫ್ಟ್ ತೊಗೊಂಡೇ ಬರ್ತಾನಂತೆ, ಬಟ್ ಬಸ್ಸು ಕರೆಕ್ಟಾಗಿಲ್ಲ ಅಂತೆ. ಸೊ ಟೈಮಿಂಗ್ಸ್ಗೆ ಕ್ರೇಜಿ. ಬಟ್ ಒಂದು ವೇಳೆ ನಾನು ಅವನಿಗೆ ಲಿಫ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ರಿಗ್ರೆಟ್ ಮಾಡ್ತಾ ಇದ್ನೇನು. 16-17 ಕಿಲೋಮೀಟರ್ ಲಿಫ್ಟ್ ಕೊಟ್ಟಿದ್ದೀನಿ ನಾನು. ಇಷ್ಟೆಲ್ಲ ಮೇನ್ ರೋಡು ಹೈವೇಗಳೆಲ್ಲ ಆಗ್ತಾಯಿದೆ, ಬಟ್ ಒಂದು ಟ್ರಾನ್ಸ್ಪೋರ್ಟೇಷನ್ ಈ ಬಸ್ಗಳದ್ದೆಲ್ಲ ಒಂದು ಕರೆಕ್ಟಾಗಿ ಮಾಡಿದ್ರೆ ಇಂಟರ್ಸಿಟಿ ಟ್ರಾನ್ಸ್ಪೋರ್ಟ್ಗಳನ್ನು ಚೆನ್ನಾಗಿರುತ್ತೆ ಸ್ಟೂಡೆಂಟ್ಸ್ಗೆ. ಸ್ಕೂಲ್ ವ್ಯಾನ್ಗಳಲ್ಲೆಲ್ಲ ಇರುತ್ತೆ, ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ. ಸಖತ್ತಾಗಿದೆ ರೂಟ್ ಮಾತ್ರ. ಒಂದೊಂದು ಕಡೆ ಒಂದೊಂದು ಥರ ವ್ಯೂ, ಕಂಪ್ಲೀಟ್ ಡಿಫ್ರೆಂಟು. ಮಧ್ಯ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡ್ದು. ತರೀಕೆರೆ ಹತ್ರ ಸ್ವಲ್ಪ ರೋಡ್ ಹಾಳಾಗಿದೆ, ಒಂದು 2 to 3 ಕಿಲೋಮೀಟ್ರ್ ಕಂಪ್ಲೀಟ್ ಹಾಳಾಗಿದೆ ಸಿಟಿ ಲಿಮಿಟಲ್ಲಿ. ಅದು ಬಿಟ್ಟರೆ ಸ್ವರ್ಗ ಗುರು ಈ ರೂಟು. ಬೆಳಿಗ್ಗೆ 6:30-7 ಗಂಟೆಗೆಲ್ಲ ಈ ರೂಟಿಗೆ ಎಂಟ್ರಿ ಆಗಿಬಿಟ್ರೆ ಚನ್ನರಾಯಪಟ್ಟಣದಿಂದ ಒಬ್ಬ ಕ್ರೇಜಿ. ಶಿವಮೊಗ್ಗನ ಏನಿದೆ? ಎಸ್, ಶಿವಮೊಗ್ಗ. ಸೊ ಐ ಥಿಂಕ್ ಇಲ್ಲ ಬಡ್ಡಿನ ಮೀಟ್ ಆಗಬೇಕಿತ್ತು. ಐ ಡೋಂಟ್ ಥಿಂಕ್ ಸೊ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಚಿತ್ರದುರ್ಗ ರೂಟ್ಗೆ ಹೋಗ್ಬೇಕು ಅವ್ನು ಮೀಟ್ ಆಗಬೇಕಿದ್ರೆ. ಭಾಳ ಹೊಳೆಹೊನ್ನೂರು ಏನೋ ಬರುತ್ತೆ. ಲೆಟ್ಸ್ ಸಿ. ಏ ನೋಡಲ್ಲ ಏನಿಲ್ಲಪ್ಪ. ಸೊ ಭಾರಿ ಕಷ್ಟ ಗುರು. ರೋಡಲ್ಲಿ ಗಾಡಿ ಓಡಿಸೋದು ಸುಲಭ ಅಲ್ಲ. ಅಲ್ಲಿ 3 ಕ್ಲೋಸು ಹೇಳೋದು ಬಿಡ್ತಾರೆ ಒಂದೇ ಸಲ. ಲೆಫ್ಟ್ ರೈಟ್ ನೋಡೋದೇ ಇಲ್ಲ. ಸ್ಲೋ ಲೈನ್ ಲೆಫ್ಟಲ್ಲಿ ಹೋಗ್ಬೇಕನ್ನೋ ಕಾಮನ್ ಸೆನ್ಸ್ ಇರಲ್ಲ. ಈ ರೈಟಿಗೆ ಎಳಿವಾಗ ಇಂಡಿಕೇಟರ್ ಹಾಕ್ಬೇಕನ್ನೋ ಕಾಮನ್ ಸೆನ್ಸ್ ಇರಲ್ಲ. ಹೇಳಿ ಏನು ಪ್ರಯೋಜನ ಇಲ್ಲ ಗುರು. ಅವರೇ ಅರ್ಥ ಮಾಡ್ಕೋಬೇಕು. ಏನು ದಿನಕ್ಕೆ 1000 ಜನ ಸಿಗ್ತಾರೆ. 450 ಕಿಲೋಮೀಟರ್ ರೈಡ್ ಇವತ್ತು. 450 ಬೆರೀಲಿ 500 ಕಿಲೋಮೀಟರ್ ರೈಡ್ ಇವತ್ತು. ಸೊ ಇಷ್ಟರೊಳಗೆ ಒಂದು 10 ಆಯ್ತಾನೆ ಇದೇ ಥರ ಕ್ಲೋಸ್ ಕಾಲ್ಗಳು. ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಹೇಳ್ಕೊಂತ ಬುದ್ಧಿ ಹೇಳ್ತಾ ಬರೋಕ್ಕಾಗತ್ತಾ? ಮೆಂಟ್ಲಾಗಿ ಹೋಗ್ತೀವಿ ನಾವು. ಶಿವಮೊಗ್ಗ ಒಳ್ಳೆ ಮೈಸೂರು ಫೀಲ್ ಕೊಡ್ತಾ ಇದೆ ನನಗೆ. ಸೊ ಮೈಸೂರಲ್ಲೆಲ್ಲ ಸೊ ಔಟ್ಸ್ಕರ್ಟ್ಸಲ್ಲಿ ಇದೇ ಥರ ರೋಡ್ಗಳಿದ್ದಾವೆ. ಸೊ ಅದೇ ಫೀಲ್ ಕೊಡ್ತಾ ಇದೆ. ಸಕ್ಕದಾಗಿದೆ ಗುರು. ಸಾಗ ಹೋಗೋ ರೂಟು ಅಲ್ಟಿಮೇಟ್. ಅದೇ ಹೇಳಿದ್ನಲ್ಲ, ಬೆಂಗಳೂರು ಆ ಕಡೆ ಎಲ್ಲ ನಮಗೆ ಬಿಲ್ಡಿಂಗ್ಗಳು ನೋಡಿ 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 ಬೇಜಾರಾಗ್ಬಿಟ್ಟಿದೆ. ಆಬ್ವಿಯಸ್ಲಿ ವೀಕೆಂಡಲ್ಲಿ ಹೋಗ್ತಾ ಇರ್ತೀವಿ ರೈಡ್ಗೆ, ಬಟ್ ಈ ಪ್ಲೇಸಲ್ಲಿ ವರ್ಷ ಇಡೀ ಜೀವನ ಮಾಡ್ತಿರ್ತಾರಲ್ಲ, ಓ ಮೈ ಗಾಡ್, ಫ್ರೆಶ್ ಏರ್ ಗುರು. ನಾನು ಮೊಬೈಲ್ ನೋಡ್ತಾ ಇರ್ತೀನಿ, ಯಾವತ್ತು ಏರ್ ಕ್ವಾಲಿಟಿ ಗುಡ್ ಅಂತ ಇದೆ ಬಂದಿರೋದು ನಾನು ನೋಡೇ ಇಲ್ಲಪ್ಪ. ಅದು ಎಷ್ಟು ಮಟ್ಟಿಗೆ ನಿಜ ಇರುತ್ತೋ ಗೊತ್ತಿಲ್ಲ, ಬಟ್ ಫೋರ್ಕಾಸ್ಟು. ಬಟ್ ಬೆಂಗಳೂರಲ್ಲಿ ಯಾವತ್ತೂ ನೋಡಿಲ್ಲ ಏರ್ ಕ್ವಾಲಿಟಿ ಗುಡ್ ಅಂತ. ಓನ್ಲಿ ಮಾಡ್ರೇಟ್ ಪೂವರ್ ಎರಡೇ.